ತಾಯಿ ನೆನಪಿಗೆ ಸ್ಪೆಷಲ್ ವಾಚ್ ರೆಡಿ ಮಾಡಿಸಿದ ಎಚ್ಡಿಕೆ. ಎಚ್ಎಂಟಿ ವಾಚ್ನಲ್ಲಿ ಚೆನ್ನಮ್ಮ ಭಾವಚಿತ್ರ ಹಾಕಿಸಿದ ಎಚ್ಡಿ ಕುಮಾರಸ್ವಾಮಿ. ತಂದೆ ತಾಯಿ ಮೇಲೆ ತುಂಬಾ ಗೌರವ ಇಟ್ಟಿದ್ದ ಕುಮಾರಣ್ಣ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕುಮಾರಸ್ವಾಮಿ ಅವರಿಗೆ ತಾಯಿ ಮೇಲೆ ಅದೇನೋ ಪ್ರೀತಿ, ಅದೇನೋ ಗೌರವ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ತಂದೆ ತಾಯಿ ಮೇಲೆ ಇರುವಂತಹ ಒಂದು ಪ್ರೀತಿ ಗೌರವ ನಿಜಕ್ಕೂ ಬೇರೆ ಯಾರ ಮೇಲೂ ಇಲ್ಲ ಅಂತ ಅನ್ಸುತ್ತೆ. ದೇವೇಗೌಡರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಕಾಣ್ತಾರೆ. ಇನ್ನು ಅವರ ತಾಯಿ ಚೆನ್ನಮ್ಮ ಅವ್ರನ್ನಂತೂ ಬಿಡಿ, ಅವರು ಮನೆಯಿಂದ ಆಚೆ ಹೋಗ್ಬೇಕು ಅಂತಂತಂದ್ರೆ ಚೆನ್ನಮ್ಮ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರ ಮೇಲೆ ಒಂದು ಪ್ರೀತಿ ಗೌರವ ಇತ್ತು. ಈಗ ಚೆನ್ನಮ್ಮ ಅವರು ಅಗಲಿ 11 ದಿನ ಕಳೆದಿರುವಂತಹದ್ದು. ಅಂದ್ರೆ ದೇವೇಗೌಡರ ಪ್ರೀತಿಯ ಅರ್ಧಾಂಗಿ ದೂರವಾಗಿ ಇವತ್ತಿಗೆ 11 ದಿನ ಕಳೆದಿರುವಂತಹದ್ದು. ದೊಡ್ಡಗೌಡರ ಮನೆಯ ನಂದಾದೀಪ ಹಾರಿ 2 ವಾರ ಆಗ್ತಾ ಬಂತು. ಆದರೆ ಮನೆಯಲ್ಲಿ ಇವತ್ತಿಗೂ ಕೂಡ ಒಂದು ಮೌನದ ವಾತಾವರಣ ಅಲ್ಲಿ ಇರುವಂತಹದ್ದು. ಚೆನ್ನಮ್ಮ ಇಲ್ಲ ಅನ್ನೋದನ್ನ ಇಡೀ ಕುಟುಂಬ ಈ ಕ್ಷಣಕ್ಕೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇದರ ಮಧ್ಯೆ 11ನೇ ದಿನದ ಉತ್ತರ ಕ್ರಿಯೆ ಕೂಡ ನಡೆದಿರುವಂತಹದ್ದು. ಚೆನ್ನಮ್ಮ ಅವರ ಸಮಾಧಿ ಸ್ಥಳದಲ್ಲಿ ಅದ್ಧೂರಿಯಾಗಿ ಪುಣ್ಯತಿಥಿಯನ್ನು ಕೂಡ ಮಾಡಿದ್ದಾರೆ. ಚೆನ್ನಮ್ಮ ಆಗಲಿ 11 ದಿನ ಆಗಿರಿದ್ರೂ ಕೂಡ, ಚೆನ್ನಮ್ಮ ಆಗಲಿ ಇವತ್ತಿಗೆ 11 ದಿನ ಕಳೆದ್ರೂ ಕೂಡ ದೇವೇಗೌಡರ ಇಡೀ ಕುಟುಂಬ ಇವತ್ತಿಗೂ ಕೂಡ ಅವರನ್ನ ನೆನಪಿಸಿಕೊಳ್ತಾ ಇದೆ. ಈಗಾಗಲೇ ಪುಣ್ಯತಿಥಿಯನ್ನ ಅದ್ಧೂರಿಯಾಗಿ ಕೂಡ ನೆರವೇರಿಸಿರುವಂಥದ್ದು. ಮೊದಲಿಗೆ ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ಮನೆಯಲ್ಲಿ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಈ ವೇಳೆ ದೇವೇಗೌಡರ ಅವರ ಇಡೀ ಕುಟುಂಬ ಭಾಗಿಯಾಗಿತ್ತು. ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಕೂಡ ಚೆನ್ನಮ್ಮ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಂತರ ಅಂದ್ರೆ ರೇವಣ್ಣ ಅವರ ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಆದ ನಂತರ ಸುಮಾರು 10 ಗಂಟೆ ಸುಮಾರಿಗೆ ಕುಟುಂಬಸ್ಥರೆಲ್ಲರೂ ಸಮಾಧಿ ಸ್ಥಳಕ್ಕೆ ಬಂದಿದ್ರು. ಅಲ್ಲಿಯೂ ಕೂಡ ಒಂದಿಷ್ಟು ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸಲಾಯಿತು. ಚೆನ್ನಮ್ಮ ಅವರ ಸಮಾಧಿಗೆ ಎಲ್ಲವನ್ನೂ ಕೂಡ ಹೂವು, ಹಣ್ಣು, ಅವರು ಇಷ್ಟಪಡುವಂತಹ ತಿಂಡಿ ತಿನಿಸುಗಳನ್ನ ಎಲ್ಲವನ್ನೂ ಕೂಡ ಇಟ್ಟು ಪೂಜೆಯನ್ನ ಮಾಡಿದ್ರು. ಈ ವೇಳೆ ಒಂದು ದೃಶ್ಯ ನಡೀತು. ಅಂದ್ರೆ ದೇವೇಗೌಡರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಮೂಕರೋಧನೆ ಅವರು ಎಲ್ಲರ ಕಣ್ಣಾಲೆಗಳನ್ನ ಒದ್ದೆ ಮಾಡುವಂತೆ ಇತ್ತು. ಅಂದ್ರೆ ತನ್ನ ಪತ್ನಿಯನ್ನ ನೆನಪಿಸಿಕೊಂಡು ದೇವೇಗೌಡರು ಆ ಸಮಾಧಿಯ ಮುಂದೆ ಕೂತ್ಕೊಂಡು ಒಬ್ಬರೇ ಸೈಲೆಂಟ್ ಆಗಿ ಏನೋ ಒಂದ್ ಕಡೆ ನಾನೇನೋ ಒಂದು ತುಂಬಾ ಇಷ್ಟಪಡುವಂತಹ ವಸ್ತುನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ದೇವೇಗೌಡರು ಮೂಕರೋಧನೆ ಇದೆಯಲ್ಲ, ಆ ದೇವೇಗೌಡರ ಮೂಕರೋಧನೆ ಅಲ್ಲಿದ್ದಂತಹ ಎಲ್ಲರ ಕಣ್ಣಲ್ಲಿ ನೀರನ್ನ ಬರಿಸುವಂತಹ ಒಂದು ಸಂದರ್ಭ ಬಂದಿತ್ತು. ಅಷ್ಟು ಅವರನ್ನ ದೇವೇಗೌಡರು ಚೆನ್ನಮ್ಮ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರು. ಇನ್ನು ಸಮಾಧಿಗೆ ಪೂಜೆ ಮಾಡಿ ಅವರ ಇಷ್ಟದ ವಸ್ತುವನ್ನ ಅರ್ಪಿಸಿದ್ರು. ಜೊತೆಗೆ ಕುಟುಂಬಸ್ಥರೆಲ್ಲರೂ ಕೂಡ ಚೆನ್ನಮ್ಮ ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಇನ್ನು ಚೆನ್ನಮ್ಮ ಅವರಿಗೆ ಮೈಸೂರು ಪಾಕು ಜೊತೆಗೆ ಚಕ್ಕುಲಿ ಅಂತಂದ್ರೆ ತುಂಬಾ ಇಷ್ಟ. ಅವರು ಇಷ್ಟಪಡುವಂತಹ ತಿಂಡಿ ತಿನಿಸುಗಳನ್ನ ಎಲ್ಲವನ್ನು ಕೂಡ ಸಮಾಧಿ ಮುಂದೆ ಇಡಲಾಗಿತ್ತು. ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ತಾಯಿ ಚೆನ್ನಮ್ಮ ಅವ್ರನ್ನ ನೆನಪು ಇವತ್ತಿಗೂ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರಿಗೆ ತಾಯಿ ಅಂದ್ರೆ ಬಹಳ ಪ್ರೀತಿ. ಎಷ್ಟು ಪ್ರೀತಿ ಅಂತಂತಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪ್ರೀತಿ. ಹೀಗಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ತಾಯಿ ಫೋಟೋ ಇರುವ ಒಂದು ವಾಚನ್ನ ಕೂಡ ರೆಡಿ ಮಾಡಿಸಿದ್ರು. ಅದು ಕೂಡ HMT ವಾಚ್. ಅಂದ್ರೆ HMT ಕಂಪನಿಯಿಂದ ತಯಾರು ಮಾಡಿದಂತಹ ಒಂದು ವಾಚ್. ಆ ವಾಚಲ್ಲಿ ತಮ್ಮ ತಾಯಿಯ ಫೋಟೋವನ್ನ ಹಾಕಿಕೊಂಡಿದ್ದು. ಆ ಫೋಟೋಗಳನ್ನ, ಆ ವಾಚನ್ನ ಮಾಧ್ಯಮಗಳಿಗೆ ತೋರಿಸಿದ್ರು ಕುಮಾರಸ್ವಾಮಿ ಅವರು. ನೋಡಿ, ಈ ತರ ನಮ್ಮ ತಾಯಿಯ ವಾಚನ್ನ ನಾನು HMT ವಾಚ್, ಆ ವಾಚಲ್ಲಿ ಹಾಕಿಕೊಂಡಿದ್ದೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ತೋರಿಸ್ಕೊಂಡಿದ್ರು. ಜೊತೆಗೆ ನಮ್ಮ ಇಡೀ ಕಾರ್ಯಕರ್ತರು ಎಲ್ಲರೂ ಇದೇ ರೀತಿಯಾದಂತಹ ವಾಚನ್ನ ಏನಾದ್ರು ಖರೀದಿ ಮಾಡಿದ್ರೆ, ಇದೇ ರೀತಿಯಾಗಿ ವಾಚನ್ನ ಮಾಡಿಸ್ಕೊಂಡ್ರೆ HMT ಕಂಪ್ನಿಗೆ ಒಂದು ದೊಡ್ಡ ಬಿಸ್ನೆಸ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು. ಅಂದ್ರೆ ನಾನೇ ಇದನ್ನ ಸ್ಯಾಂಪಲ್ ಆಗಿ ಇದನ್ನ ಮಾಡಿಸ್ಕೊಂಡಿದ್ದೆ ಅಂತ ಹೇಳಿ ನನಗೆ ಬೇಕಾಗಿತ್ತು, ಸೊ ಹಾಗಾಗಿ ಅದನ್ನ ಮಾಡಿಸ್ಕೊಂಡೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಇನ್ನು ಚೆನ್ನಮ್ಮ ಅವರ ಪುಣ್ಯತಿಥಿಗೆ ಸಾವಿರಾರು ಅಭಿಮಾನಿಗಳು ಕೂಡ ಆಗಮಿಸಿದ್ರು. ಅವರೆಲ್ಲರಿಗೂ ಕೂಡ ಮಾವಿನ ಕೆರೆಯಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ 2,000ಕ್ಕೂ ಹೆಚ್ಚು ಜನ, 2-2.5 ಸಾವಿರಕ್ಕೂ ಹೆಚ್ಚು ಜನ ಅಡಿಗೆ ಮಾಡೋರಿದ್ರು. ಅಂದ್ರೆ ಸುಮಾರು ಒಂದು 25 ವೆರೈಟಿಯನ್ನು ಕೂಡ
ಮಾಡಲಾಗಿತ್ತು. ಅದರಲ್ಲಿ ಚೆನ್ನಮ್ಮ ಇಷ್ಟಪಡುವಂತಹ ತಿಂಡಿ ತಿನಿಸುಗಳನ್ನೆಲ್ಲವನ್ನೂ ಕೂಡ ಮಾಡಲಾಗಿತ್ತು. ಜೊತೆಗೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂತಂತೇಳಿ ಸುಮಾರು 14 ಹೆಚ್ಚು ಕೌಂಟರ್‌ಗಳನ್ನು ಕೂಡ ತೆರೆಯಲಾಗಿತ್ತು. ಯಾರಿಗೂ ಕೂಡ ಊಟದಲ್ಲಿ ಏನೂ ಕೂಡ ವ್ಯತ್ಯಾಸ ಆಗಬಾರ್ದು, ಯಾರೂ ಕೂಡ ಹಸಿವು ಕಂಡು ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು 14 ಹೆಚ್ಚು ಕೌಂಟರ್‌ಗಳನ್ನ ತೆರೆಯಲಾಯಿತು. ಕಂಪ್ಲೀಟ್ ಆಗಿ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿ ಕೂಡ ಮಾಡಲಾಗಿತ್ತು. ಇನ್ನು ಚೆನ್ನಮ್ಮ ಅವರ ಪುಣ್ಯತಿಥಿ ವೇಳೆ ಮೈಸೂರಿನ ಕಲಾವಿದರಾಗಿರುವಂತಹ ಪುನೀತ್ ಹಾಗೂ ರವಿ ಅವರು ಒಂದು ಅದ್ಭುತವಾದ ಒಂದು ಚಿತ್ರವನ್ನ ಬಿಡಿಸಿದ್ರು. ಆ ಚಿತ್ರವನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ತುಂಬಾ ಪ್ರಶಂಸೆಯ ಮಾತುಗಳನ್ನ ಕೂಡ ಆಡಿದ್ರು. ತುಂಬಾ ಚೆನ್ನಾಗಿ ಆ ಒಂದು ಚಿತ್ರವನ್ನ ಬಿಡಿಸಿದ್ರ ಅಂತ ಹೇಳಿ. ಸಮಾಧಿ ಸ್ಥಳದಲ್ಲಿ ರಂಗೋಲಿ ಹಾಗೂ ಬಣ್ಣದಿಂದ ಬಿಡಿಸಿದ್ದ ಚೆನ್ನಮ್ಮ ಅವರ ಚಿತ್ರ ಇದೆಯಲ್ಲ, ಅದು ಎಲ್ಲರ ಕಣ್ಮನವನ್ನ ಸೆಳೆಯುವಂತೆ ಆಗಿತ್ತು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈಗ ಚೆನ್ನಮ್ಮ ಅವರ ಒಂದು 11 ದಿನದ ಕಾರ್ಯ ಮುಗಿದಿರುವಂತಹದ್ದು. ಕುಮಾರಸ್ವಾಮಿ ಅವರು ಕೂಡ ತಮ್ಮ ತಾಯಿಯ ನೆನಪಿಗೋಸ್ಕರ HMT ವಾಚ್‌ನಲ್ಲಿ ತಮ್ಮ ತಾಯಿಯ ಭಾವಚಿತ್ರವನ್ನು ಕೂಡ ಹಾಕಿಕೊಂಡಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.